ದಲಿತ ಒಳ ಮೀಸಲಾತಿ ಸಮೀಕ್ಷೆ ವಿಚಾರ ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಸಲ್ಲಿಕೆ ಮಾಡ್ತಾ ಇರ್ತಾರೆ. ಸಿಎಂಗೆ ವರದಿಯನ್ನ ಸಲ್ಲಿಸಲಿದ್ದಾರೆ ನಾಗಮೋಹನ್ ದಾಸ್. ಬೆಳಗ್ಗೆ 11ಕ್ಕೆ ವಿಧಾನಸೌಧದಲ್ಲಿ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಈಗಾಗಲೇ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಇವತ್ತು ಅಂತಿಮ ವರದಿಯನ್ನ ಸಲ್ಲಿಸ್ತಾ ಇರೋದು ಆಯೋಗ. ದಲಿತ ಒಳ ಪಂಗಡಗಳಲ್ಲೇ ಗೊಂದಲ ಅನ್ನೋದು ಇದೆ. ಸದಾಶಿವ ಆಯೋಗದ ವರದಿ ಬಗ್ಗೆ ಗೊಂದಲ ಇದೆ. ಹೀಗಾಗಿ ಏಕ ಸದಸ್ಯ ಆಯೋಗವನ್ನು ರಚಿಸಿತ್ತು ಸರ್ಕಾರ. ಮತ್ತೊಮ್ಮೆ ಮನೆ ಮನೆ ಸರ್ವೆಯನ್ನ ಮಾಡಿದೆ ಈ ಆಯೋಗ. ಸರ್ವೆ ಮಾಡಿ ವರದಿಯನ್ನ ಸಲ್ಲಿಸ್ತಾ ಇರುವುದು ಆಯೋಗ. ಇದಕ್ಕೂ ಕೂಡ ಪರ ವಿರೋಧ ಚರ್ಚೆ ಇದೆ. ಇದು ಬೇಡ ಇತ್ತು ಅಂತ, ಹಾಗೇನೆ ಒಳ್ಳೆಯದು ಮಾಡಿದ್ದು ಅಂತ. ಅದರ ಜೊತೆಗೆ ಈ ಆಯೋಗ ಕರೆಕ್ಟಾಗಿ ಸರ್ವೆ ಮಾಡಿದೆಯಾ ಮಾಡಿಲ್ವಾ ಇದು ಕೂಡ ಚರ್ಚೆ ಆಗಿತ್ತು. ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ವಿಡಿಯೋಸ್ಗಳು ಓಡಾಡಿದ್ವು. ಯಾರು ಮನೆ ಬಳಿನೇ ಬಂದಿಲ್ಲ, ಸಮೀಕ್ಷೆನೇ ಮಾಡಿಲ್ಲ, ಸುಮ್ಮನೆ ಗೇಟಿಗೆ ಫಲಕವನ್ನು ಅಂಟಿಸಿ ಹೋಗಿದ್ದಾರೆ, ಇದು ಕಾಟಾಚಾರಕ್ಕೆ ಬೇಕಾಬಿಟ್ಟಿ ಮಾಡ್ತಾ ಇದ್ದಾರೆ ಅಂತ. ಜೊತೆಗೆ ಸ್ವಪಕ್ಷದವರೇ ಅಂದರೆ ಕಾಂಗ್ರೆಸ್ನವರೇ ಕೆಲವರು ಬೇಡ, ಇದರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಇದೆಲ್ಲದರ ಬೆನ್ನಲ್ಲೇ ಇವತ್ತು ವರದಿ ಸಲ್ಲಿಕೆ ಆಗ್ತಾ ಇರೋದು. ವರದಿಯಲ್ಲಿ ಏನಿದೆ ಅನ್ನೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ವರದಿ ಸಲ್ಲಿಕೆಯ ನಂತರ ಅದನ್ನು ಯಾವಾಗ ಜಾರಿಗೆ ತರ್ತಾರೆ? ಈಗಲೇ ಜಾರಿಗೆ ತರ್ತಾರೋ ಅಥವಾ ಸಮಯ ನೋಡ್ತಾರೋ, ಸಮಯ ತೆಗೆದುಕೊಳ್ತಾರೋ? ಆನಂತರ ಜಾರಿ ಆದಮೇಲೆ ಅದಕ್ಕೆ ಪರ ವಿರೋಧ ಚರ್ಚೆಗಳು ಹೇಗಾಗತ್ತೆ? ಇದನ್ನು ಒಪ್ಕೊಳ್ಳೋರು ಎಷ್ಟು ಮಂದಿ ಇರ್ತಾರೆ? ಇದನ್ನು ವಿರೋಧಿಸುವವರಿಗೆ ಎಷ್ಟು ಮಂದಿ ಇರ್ತಾರೆ? ಸರ್ಕಾರಕ್ಕೆ ಇದು ತಲೆನೋವು ಆಗ್ಬಿಡತ್ತಾ ಅಥವಾ ಸರ್ಕಾರಕ್ಕೆ ಇದು ವರ್ಚಸ್ಸನ್ನು ತಂದು ಕೊಡುತ್ತಾ? ಎಲ್ಲವೂ ಕೂಡ ಪ್ರಶ್ನೆ ಇದೆ. ಯಾಕಂದರೆ ಈ ಒಳ ಮೀಸಲಾತಿ ಅನ್ನುವಂಥ ವಿಚಾರವೇ ಸಹಜವಾಗಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದಂಥ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ವರದಿ ಏನು ಸಲ್ಲಿಕೆ ಆಗ್ತಾ ಇದೆ, ಬಟ್ ವರದಿ ರಚನೆಗಿಂತ ಮುಂಚಿತವಾಗಿಯೂ ಬೇಕು ಬೇಡ ಪರ ವಿರೋಧದ ಚರ್ಚೆಗಳಿತ್ತು. ಅದಾದ್ಮೇಲೆ ಒಂದಷ್ಟು ಕಾಂಟ್ರವರ್ಸಿಗಳಾಯಿತು. ಇದೆಲ್ಲದರ ನಡುವೆ ವರದಿ ಸಲ್ಲಿಕೆ ಆಗ್ತಾ ಇರೋದು. ಏನೆಲ್ಲ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಶಿವು? ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗ ಸರ್ಕಾರಕ್ಕೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಮೀಕ್ಷೆಯನ್ನು ನಡೆಸಿರುವಂತಹ ವರದಿಯನ್ನ ಸಲ್ಲಿಕೆ ಮಾಡ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದ ಮುಖ್ಯಮಂತ್ರಿಗಳ ಕಚೇರಿಯಲ್ಲೇ ಸಿದ್ದರಾಮಯ್ಯ ಅವರಿಗೆ ಈ ವರದಿಯನ್ನ ಹಸ್ತಾಂತರ ಮಾಡಲಾಗ್ತಾ ಇದೆ. ಸೊ ಈ ವರದಿ ಸಾಕಷ್ಟು ಕುತೂಹಲವನ್ನಿಸ್ತಾ ಇದೆ. ಹಲವು ದಶಕಗಳಿಂದ ಈ ಒಂದು ಸದಾಶಿವ ಆಯೋಗದ ವರದಿ ಜಾರಿಗೆ ಆಗ್ರಹಿಸಿ ಒಳಪಂಗಡಗಳು ಸಾಕಷ್ಟು ಹೋರಾಟವನ್ನ ಮಾಡಿದ್ವು. ಆದ್ರೆ ಒಳಪಂಗಡಗಳಲ್ಲೇ ಕಡಿಮೆ ಇರುವಂತಹ ಒಳಪಂಗಡಗಳಿಗೆ ಅನ್ಯಾಯ ಆಗತ್ತೆ ಅನ್ನುವಂತ ಅಸಮಾಧಾನಗಳಿತ್ತು. ಯಾಕೆಂದ್ರೆ ಹಿಂದೆ SC/ST 2% ಪಡ್ಕೊಳ್ತಾ ಇದ್ರು. ಆದ್ರೆ ಈಗ ಸದಾಶಿವ ಆಯೋಗದ ವರದಿ ಜಾರಿಗೆ ದಲಿತ ಎಡ ಸಮುದಾಯ ಸಾಕಷ್ಟು ಹೋರಾಟವನ್ನ ಮಾಡಿತ್ತು. ಯಾಕೆಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ನಮ್ಮದಿದೆ, ಆದ್ರೆ ನಮಗೆ ಸಿಗ್ತಾ ಇರುವಂತಹ ಮೀಸಲಾತಿ ಪ್ರಮಾಣ ಕಡಿಮೆ ಇದೆ. ನಮ್ಮ ಸಮುದಾಯ ಇವತ್ತಿಗೂ ಕೂಡ ಹಿಂದುಳಿದಿದೆ. ಕಡಿಮೆ ಇರುವಂತಹ ಸಂಖ್ಯೆಯ ನಮ್ಮ ಸಮುದಾಯದಲ್ಲಿ ಸೇರ್ಕೊಂಡಿರುವಂತವರು ಇವತ್ತು ಹೆಚ್ಚಿನ ಮೀಸಲಾತಿಯನ್ನ ಪಡ್ಕೊಂಡು ಒಳ್ಳೊಳ್ಳೆಯ ಉದ್ಯೋಗದಲ್ಲಿದ್ದಾರೆ, ಇವತ್ತು ಸ್ಥಿತಿವಂತರಾಗಿರ್ತಾರೆ, ಆರ್ಥಿಕವಾಗಿ ಸಬಲರಾಗಿದ್ದಾರೆ ಅನ್ನುವಂತಹ ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು. ಸೊ ಹೀಗಾಗಿ ಈ ಮೀಸಲಾತಿ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಈಗ ನಾಗಮೋಹನ್ ದಾಸ್ ಅವರ ಆಯೋಗವನ್ನ ರಚನೆ ಮಾಡಿತ್ತು. ಆಯೋಗ ಈಗ ವರದಿಯನ್ನ ಕೊಟ್ಟಿದೆ. ಅದರಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಯಾರಿದ್ದಾರೆ ಅವರಿಗೆ ಹೆಚ್ಚು ಮೀಸಲಾತಿ, ತದನಂತರದಲ್ಲಿ 2ನೇ ಸ್ಥಾನದಲ್ಲಿರುವಂತವರಿಗೆ ಸ್ವಲ್ಪ ಕಡಿಮೆ ಮೀಸಲಾತಿ, ಈ ರೀತಿಯಾಗಿ ಅಲ್ಲಿರುವಂತಹ ಒಳಪಂಗಡಗಳಿಗೆ ಮೀಸಲಾತಿಯನ್ನ ಹಂಚುವ ಒಂದು ತೀರ್ಮಾನವನ್ನ ಈ ಆಯೋಗ ಮಾಡಿತ್ತು. ಸೊ ಹಾಗಾಗಿ ಮೊದಲಿಗೆ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ದಲಿತರಲ್ಲಿರುವಂತಹ ಒಳಪಂಗಡ ಎಷ್ಟು, ಮತ್ತೆ ಆ ಒಳಪಂಗಡಗಳ ಸಮುದಾಯದ ಜನಸಂಖ್ಯೆ ಎಷ್ಟೆಷ್ಟಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಸಮಗ್ರವಾಗಿ ಈಗ ಸಂಗ್ರಹ ಮಾಡಲಾಗಿದೆ. ಇವತ್ತು ಆ ವರದಿ ಕೊಡ್ತಾ ಇರೋದ್ರಿಂದ ಸಂಪೂರ್ಣವಾದಂತ ಒಂದು ಮಾಹಿತಿ ಸರ್ಕಾರಕ್ಕೆ ಸಲ್ಲಿಕೆ ಆಗತ್ತೆ. ಎಡಗೈ ಸಮುದಾಯದವರು ಇಷ್ಟಿದ್ದಾರೆ, ಬಲ ಸಮುದಾಯದವರು ಇಷ್ಟಿದ್ದಾರೆ, ಲಂಬಾಣಿ ಸಮುದಾಯದವರು ಇಷ್ಟಿದ್ದಾರೆ, ಬೋವಿ ಸಮುದಾಯದವರು ಇಷ್ಟಿದ್ದಾರೆ, ಕೊರಚ ಕೊರಮ, ಈ ರೀತಿಯಾಗಿ ಸಮುದಾಯವಾರು ಇಷ್ಟಿಷ್ಟು ಜನಸಂಖ್ಯೆ ಇದೆ ಅನ್ನುವಂಥದ್ದನ್ನ ಆಧಾರವಾಗಿ ಇಟ್ಕೊಂಡು ಸದಾಶಿವ ಆಯೋಗದ ಮೀಸಲಾತಿಯನ್ನ ಹಂಚಿಕೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಲಿದೆ. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಇದು ಕೇಳಿಸ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.